हेलो बच्चों। आज मैं आपको पढ़ा रही हूँ 7वीं कक्षा के 11th चैप्टर समझदार राजू। इससे पहले हमारे चैनल को प्लीज़ लाइक करो और सब्सक्राइब करो, कमेंट डालो। ओके बच्चों, आज हम देखेंगे इस पाठ के बारे में। पहले मैं आपको शब्दार्थ पढ़ाऊँगी। शब्दार्थ: समझदार, सयाना, होशियार, ब्रिलियंट। पटरी, रेलवे मार्ग, रैल्वे ट्रैक. व्यक्ति, आदमी ಅಂದರೆ ಮ್ಯಾನ್. अचानक, एकाएक, सडनली. अवसर, मौका, ऑपर्चुनिटी. बहादुर, साहसी, अचीवर. नजर, निगाह, दृष्ಟಿ ಅಂದರೆ ನೋಟ, ನೋಡೋದು, ಸೈಟ್. ಚಿಂತಾ, ಸೋಚ್, ಫಿಕರ್ ಅಂದರೆ ಯೋಚನೆ ಮಾಡೋವಂಥದ್ದು. ರೂಕ್ನಾ, ಟಹರ್ನಾ. पुरस्कार, इनाम ಅಂದರೆ प्रशस्ति ಅಂತ. ओके, अभी हम देखें इंट्रोडक्शन. इस पाठ से बच्चे जानकारी प्राप्त कर सकते हैं कि मुसीबत के समय घबराना नहीं चाहिए और हिम्मत से काम लेना चाहिए. ಈ ಪಾಠದಿಂದ ನಮಗೇನು ಗೊತ್ತಾಗುತ್ತೆ? ಕಷ್ಟದ ಸಂದರ್ಭದಲ್ಲಿ ನಾವು ಗಾಬರಿ ಆಗಬಾರ್ದು. ಅದಕ್ಕೆ ಬದಲು ನಾವು ಶಕ್ತಿ ಅಥವಾ ಯುಕ್ತಿಯಿಂದ ಆ ಕೆಲಸವನ್ನು ನಾವು ನಿಭಾಯಿಸಬೇಕು ಅಂತ. ಮುಂದೆ ನೋಡೋಣ. राजू कक्षा 4 में पढ़ता था. वह बड़ा समझदार और ಬಹದ್ದೂರ್ ಬಚ್ಚಾ ತಾ. ರಾಜು, ಇಲ್ಲಿ ಚಿತ್ರದಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಹುಡುಗ, ಚಿಕ್ಕ ಹುಡುಗ, ಅವನು 4th ಸ್ಟ್ಯಾಂಡರ್ಡಲ್ಲಿ ಸ್ಟಡಿ ಮಾಡ್ತಾ ಇರ್ತಾನೆ. ಅವನು ತುಂಬ ಬ್ರಿಲಿಯಂಟು ಮತ್ತು ಎಲ್ಲನೂ ಅವನಿಗೆ ಸ್ವಲ್ಪ ಕಾಮನ್ ಸೆನ್ಸು ಜಾಸ್ತಿ ಹೆಚ್ಚಾಗಿ ಇರುತ್ತಂತೆ. ಉಸ್ಕೆ ಉಸ್ಕೆ खेत के पास से रेल की पटरी ಗುಜರ್ತಿ ತಿ. ಅವರ ಕೇತ್ ಅಂದರೆ ಅವ್ರದ್ದು ಒಂದು ತೋಟ ಇರುತ್ತೆ. ಆ ಮುಖಾಂತರ ಆ ತೋಟದ ಪಕ್ಕದಲ್ಲಿ ರೈಲ್ವೆ ಟ್ರ್ಯಾಕ್ ಇರುತ್ತೆ. ಅಲ್ಲಿ ಯಾವಾಗಲೂ ರೈಲು ಹೋಗೋದು ಬರೋದು ಮಾಡ್ತಾ ಇರುತ್ತೆ, ಟ್ರೈನು. ಏಕ್ ದಿನ್ ವಹ ಅಪ್ನೆ ಖೇತ್ ಸೆ ಘರ್ ಲೌಟ್ ರಹಾ ತಾ. ಒಂದಿನ ಅವನು ಅವನ ತೋಟದಿಂದ ಮನೆ ಕಡೆಗೆ ಹೋಗ್ತಾ ಇರ್ತಾನೆ. ತಬಿ ಉಸ್ಕಿ ನಜರ್ ಏಕ್ ಟೂಟಿ ಹುಯಿ ರೇಲ್ ಕಿ ಪಟ್ರಿ ಪರ್ ಪಡಿ. ಆವಾಗ ಅವನ ಕಣ್ಣು ಎಲ್ಲೋಗುತ್ತೆ, ಅವನ ನೋಟ ರೈಲ್ವೆ ಟ್ರ್ಯಾಕಲ್ಲಿ ಒಂದು ಕಂಬಿ ಯಾವುದೋ ಮುರಿದೋಗಿರುತ್ತಂತೆ. ಅದು ನೋಡ್ಬಿಡ್ತಾನಂತೆ. ನೋಡ್ಬಿಟ್ಟು ಏನು ಮಾಡ್ತಾನೆ, ರಾಜು ಘಬರಾ ಗಯಾ. ಅವನಿಗೆ ಗಾಬರಿ ಆಗುತ್ತೆ. ಅವ್ರ ಇದರ್ ಉದರ್ ದೇಖ್ನೆ ಲಗಾ ತಾಕಿ ವಹ ಕಿಸಿ ಕೋ ಇಸ್ಕೆ ವಿಷಯ ಮೇ ಬತಾ ಸಕೆ. ಆ ಕಡೆ ಈ ಕಡೆ ನೋಡ್ತಾನಂತೆ, ಯಾರಾದರೂ ಇದ್ದಾರಾ ಅಂದ್ಬಿಟ್ಟು ಹೇಳೋಣ ಅಂತ ನೋಡ್ತಾನೆ, ಯಾರೂ ಇರೋದಿಲ್ಲ. ಅವಾಗೇನು ಮಾಡ್ತಾನೆ, ಲೇಕಿನ್ ಉಸೆ आस पास कोई व्यक्ति नहीं दिखाई दी. ಯಾರೂ ಕಾಣೋದಿಲ್ಲ. ತಬಿ ಉಸೆ ದೂರಿ ಸೆ ಆತಿ ರೈಲ್ಗಾಡಿ ದಿಖಾಯಿ ದಿ. ಆದರೆ ಅಲ್ಲಿ ದೂರದಲ್ಲಿ ಒಂದು ರೈಲ್ಗಾಡಿ, ಟ್ರೈನು ಬರೋದನ್ನು ನೋಡ್ತಾನೆ. ಚಿಂತಾಮೆ ಪಡ್ಗಯ. ಅವನಿಗೆ ಯೋಚನೆ ಆಗುತ್ತೆ, ಏನು ಮಾಡೋದು ಅಂತ. ಗಾಬರಿನೂ ಆಗುತ್ತೆ, ಹೇಳೋಕ್ಕೆ ಯಾರೂ ಇರೋದು ಇಲ್ಲ. ಅವನೇ ಯೋಚನೆ ಮಾಡ್ತಾನೆ, ಏನು ಮಾಡಬೇಕು ಮುಂದೆ ಅಂತ. ಅಗರ್ ವಹ ಗಾಡಿ ರೋಕ್ ನಹಿ ಗಯಿ ತೋ ಅವನು ಅನೇಕ ಲೋಗೋಂಕಿ ಜಾನ್ ಚಲಿ ಜಾಯಿಂಗಿ. ಅವನು ಯೋಚನೆ ಮಾಡ್ತಾನಂತೆ, ಈಗ ನಾನು ಟ್ರೈನಲ್ಲಿ ನಿಲ್ಲಿಸದೆ ಹೋದರೆ ಏನಾಗ್ಬೋದು, ನಾನು ಟ್ರೈನ್ ನಿಲ್ಲಿಸದೆ ಹೋದರೆ ಎಷ್ಟೊಂದು ಜನಗಳ ಜೀವ ಹೊರಟೋಗುತ್ತೆ. ಸೊ ಅದಕ್ಕೆ ನಾನು ಏನಾದರೂ ಒಂದು ಐಡಿಯಾ ಮಾಡಬೇಕು ಅಂತ ಅವನು ಯೋಚನೆ ಮಾಡ್ಕೊಂಡು ಕೂತಿರ್ತಾನೆ. ಗಾಡಿ ಧೀರೆ ಧೀರೆ ಉಸಿ ಔರ್ ಬಡ್ತಿ ಚಲ್ತಿ ಆ ರಹಿತಿ. ಟ್ರೈನು ನಿಧಾನಕ್ಕೆ ಅದೇ ರೋಡಲ್ಲೇ ಬರ್ತಾ ಇರುತ್ತಂತೆ, ಟ್ರ್ಯಾಕ್ ಮೇಲೆ ನಿಧಾನಕ್ಕೆ. ಅಚಾನಕ್ ಉಸ್ಕೋ ಏಕ ಉಪಾಯ್ ಸೂಜಾ. ಅವನಿಗೆ ಸಡನ್ನಾಗಿ ಒಂದು ಐಡಿಯಾ ಬರುತ್ತಂತೆ. ಉಸ್ನೆ ಜಲ್ದಿ ಸೆ ಅಪ್ನಿ ಲಾಲ್ ಕಮೀಜ್ ಉತಾರಿ और उसे एक डंडे से बांधकर रेलगाड़ी की तरफ ज़ोर ज़ोर से ಲಹರಾನೆ ಲಗಾ. ಆಗ ಅವನಿಗೆ ಸಡನ್ನಾಗಿ ಒಂದು ಐಡಿಯಾ ಬರುತ್ತಂತೆ. ಅವನು ಆವತ್ತು ರೆಡ್ ಶರ್ಟ್ ಹಾಕ್ಕೊಂಡಿರ್ತಾನಂತೆ. ಆ ರೆಡ್ ಶರ್ಟ್ನ ಓಪನ್ ಮಾಡಿ ತೆಗೆದುಬಿಟ್ಟು ಒಂದು ಕೋಲ್ಗೆ ಅದನ್ನು ಹಾಕ್ಕೊಂಡು ಬಾವುಟ ಥರ, ಫ್ಲಾಗ್ ಥರ ಮಾಡಿಕೊಂಡು ಆ ಟ್ರೈನ್ ಮುಂದೆ ಹಿಂಗೆ ಆ ಫ್ಲಾಗ್ನ ಹಿಂಗೆ ಆಡಿಸ್ತಾ ಇರ್ತಾನಂತೆ. ಅವಾಗೇನಾಗುತ್ತೆ, ರೇಲ್ಗಾಡಿ ಕೆ ಡ್ರೈವರ್ನೇ ಉಸೆ ಲಾಲ್ ಕಪಡ ಲಹರಾತೆ ಹುಯೇ ದೇಖ್ ಲಿಯಾ. ಅಲ್ಲಿ ಟ್ರೈನ್ ಓಡಿಸ್ತಿರೋಂಥ ಡ್ರೈವರ್ ಏನು ಮಾಡ್ತಾರೆ, ಆ ಕೆಂಪು ಬಾವುಟ ನೋಡಿಬಿಟ್ಟು ಉಸೆ ಕಿಸಿ ಅನ್ಜಾನ ಖತರೆ ಕಾ ಅಹಸಾಸ್ ಹೋ ಗಯಾ ಅವ್ರ ಗಾಡಿ ರೋಕ್ದಿ. ಅವಾಗ ಏನನ್ಸುತ್ತೆ, ಏನೋ ಡೇಂಜರ್ ಇದೆ, ಏನೋ ಅಪಾಯ ಇದೆ, ನಾನೇನು ಮಾಡಬೇಕು ಇವಾಗ,
ಟ್ರೈನನ್ನು ನಿಲ್ಲಿಸಬೇಕು ಅಂತ ಆ ಡ್ರೈವರು ಟ್ರೈನ್ನ ನಿಧಾನಕ್ಕೆ ನಿಲ್ಲಿಸ್ಬಿಡ್ತಾರಂತೆ. अचानक गाड़ी रोकने से रेलगाड़ी के यात्री इधर उधर देखने लगे. ಟ್ರೈನ್ ಇದು ಸಡನ್ನಾಗಿ ಇದ್ದಕ್ಕಿದ್ದಂಗೆ ನಿಂತೋಯ್ತಲ್ಲ ಅಂದ್ಬಿಟ್ಟು ಟ್ರೈನಲ್ಲಿದ್ದು ಅಂಥ ಪ್ಯಾಸೆಂಜರ್ಸ್ ಎಲ್ಲ ಆ ಕಡೆ ಈ ಕಡೆ ನೋಡ್ತಾ ಇರ್ತಾರಂತೆ, ಏನಾಯಿತು ಯಾಕೆ ಅಂತ. ಫಿರ್ ಜಬ್ ಉನ್ಕೋ ಪತಾ ಚಲಾ ಕಿ ಏಕ್ ಬಚ್ಚೆ ಕಿ ಸೂಜ್-ಬೂಜ್ ಸೆ ಉನ್ಕಿ ಜಾನ್ ಸಂಕಟ್ ಮೇ ಆನೆ ಸೆ ಬಚಿ ಹೇ. ಆವಾಗ ಅವ್ರಿಗೆಲ್ಲ ಅರ್ಥ ಆಗುತ್ತಂತೆ ಏನಾಗಿತ್ತು ಯಾಕೆ ಏನು ಅಂತ. ಒಂದು ಸಣ್ಣ ಹುಡುಗನ ಒಂದು ಚಾತುರ್ಯ, ಅವನ ಬ್ರಿಲಿಯನ್ಸಿಯಿಂದ ಏನಾಗುತ್ತೆ, ಅಷ್ಟು ಜನಗಳ ಜೀವನೂ ಉಳಿಯುತ್ತಂತೆ. ತೋ ಸಬಿ ಉಸೆ ಶಾಬಾಶಿ ದೇನೆ ಲಗೆ, ಅವನಿಗೆಲ್ಲರೂ ಬೇಷ್ ಅಂತ ಹೇಳ್ತಾರಂತೆ. ಬಾದ್ ಮೇ ಗಣತಂತ್ರ ದಿವಸ್ ಕೆ ಅವಸರ್ ಪರ್ ಉಸ್ ಬಚ್ಚೆ ಕೋ ಬಹದೂರಿ ಕೆ ಲಿಯೆ स्कूल के ಪ್ರಧಾನಾಚಾರ್ಯ ದ್ವಾರ ಪುರಸ್ಕಾರ ದಿಯಾ ಗಯಾ. ಆಮೇಲೆ ಗಣತಂತ್ರ ದಿನ ಅಂದರೆ ರಿಪಬ್ಲಿಕ್ ಡೇ ದಿನ ಆ ಹುಡುಗನಿಗೆ ಸ್ಕೂಲ್ ಪ್ರಿನ್ಸಿಪಾಲ್ ಏನು ಮಾಡ್ತಾರಂತೆ, ಅವನಿಗೆ ಪ್ರಶಸ್ತಿಯನ್ನು ಕೊಟ್ಟು ಅವನಿಗೆ ಸತ್ಕಾರ ಮಾಡ್ತಾರಂತೆ, ಭೇಷ್ ಅಂತ ಹೇಳ್ತಾರಂತೆ. ಹೀಗೆ ಮಕ್ಕಳೇ, ಏನೇ ಅಪಾಯ ಬಂದರೂ ಉಪಾಯದಿಂದ ನೀವು ಅದನ್ನು ಸರಿಯಾಗಿ ನಿಭಾಯಿಸಬೇಕು. ಓಕೆ, ನೀವು ಈ ಪಾಠನ ಇನ್ನೊಂದು ಸಲ ಓದ್ಕೊಳ್ಳಿ, ಎಲ್ಲ ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಥ್ಯಾಂಕ್ ಯು.